ರಾಜ್ಯದಲ್ಲಿ ನಿಲ್ಲದ ಬಿಜೆಪಿ ಭಿನ್ನರ ಬಳಗದ ಯಾತ್ರೆ. ವಕ್ಫ್ ವಿರುದ್ಧ ಮತ್ತೊಂದು ಹೋರಾಟಕ್ಕೆ ರೆಬಲ್ಸ್ ಟೀಮ್ ಮುಂದಾಗಿದೆ. ಇಂದು ಎರಡನೇ ಹಂತದ ಹೋರಾಟಕ್ಕೆ ದಿನಾಂಕ ನಿಗದಿ ಮಾಡಲಾಗುತ್ತೆ. ಹೈಕಮಾಂಡ್ ಭೇಟಿ ಬಳಿಕವೂ ಕೂಡ ಭಿನ್ನರ ಬಳಗದ ವಿಭಿನ್ನವಾದಂತಹ ಪ್ರತ್ಯೇಕವಾದಂತಹ ಹೋರಾಟ ನಿಲ್ತಾ ಇಲ್ಲ. ಮತ್ತೊಂದು ಸುತ್ತಿನ ಹೋರಾಟಕ್ಕೆ ರೆಬಲ್ಸ್ ಮುಂದಾಗಿದ್ದಾರೆ. ಆಲ್ರೆಡಿ ಒಂದು ಮಾಡಿದ್ದಾರೆ, ಬೀದರ್ನಿಂದ ಶುರು ಮಾಡಿ ಬೆಂಗಳೂರಿನಲ್ಲಿ ಇವತ್ತು ಭಿನ್ನರ ಬಳಗದ ಒಂದು ಸಭೆ ಇದೆ. ರೆಬಲ್ MLA ಬಸವನಗೌಡ ಪಾಟೀಲ್ ಯತ್ನಾಳ್ ಸೇರಿ ಹಲವರು ಭಾಗಿಯಾಗ್ತಾರೆ. ವಕ್ಫ್ ಸಂಕಷ್ಟಕ್ಕೊಳಗಾಗಿರುವಂತಹ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಲಿಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಬಂತು, ಡೆಲ್ಲಿಗೆ ಹೋದ್ರು, ಎಲ್ಲರೂ ಹೋದ್ರು ಡೆಲ್ಲಿಗೆ. ಭಿನ್ನರು ಅಲ್ಲಿ ಸಭೆಯನ್ನ ಮಾಡಿದ್ರು, ಕಮಿಟಿನ ಮೀಟ್ ಆದರು. ಆದರೆ ಯತ್ನಾಳ್ ಸದ್ಯಕ್ಕೆ ಯಡಿಯೂರಪ್ಪ ಆ್ಯಂಡ್ ಸನ್ಸ್ ಅವ್ರ ವಿರುದ್ಧ ಮಾತಾಡೋದು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಆದರೆ ಮನಸ್ಸೊಳಗೆ ಹಾಗೇ ಇದೆ ಎಲ್ಲ. ಎರಡನೇ ಹಂತದ ಹೋರಾಟವನ್ನು ಮಾಡಲಿಕ್ಕೆ ಎಲ್ಲ ತಯಾರಿನ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಸಭೆಯನ್ನು ಕರೆದಿದ್ದಾರೆ. ಯತ್ನಾಳು, ಕುಮಾರ್ ಬಂಗಾರಪ್ಪ, ಲಿಂಬಾವಳಿ, ಹರೀಶು, ರಮೇಶ್ ಜಾರಕಿಹೊಳಿ ಇವರೆಲ್ಲ ಟೀಮ್ ಏನಿದೆ, ಈಗ ಇವರು ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆ ನಡೆಸ್ತಾ ಇದ್ದಾರೆ. ಆಲ್ರೆಡಿ ಒಂದು ಹಂತ ಕಂಪ್ಲೀಟ್ ಆಯ್ತು. ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತೊಂದು ಶುರು ಮಾಡ್ತಾ ಇದ್ದಾರೆ. ಅದು ಹೇಗಿರಬೇಕು, ರೂಪುರೇಷೆ ಏನಿರಬೇಕು, ಪ್ಲ್ಯಾನ್ ಹೇಗಿರಬೇಕು, ಯಾವ್ಯಾವ ಜಿಲ್ಲಾ ಪ್ರವಾಸ ಮಾಡಬೇಕು. ಯಾಕೆಂದರೆ ಅಲ್ಲಿ ವಕ್ಫ್ ಅನ್ಯಾಯಕ್ಕೊಳಗಾದಂತಹ ಯಾರೆಲ್ಲ ರೈತರು ಜಮೀನು ಕಳ್ಕೊಳ್ತಾ ಇದ್ದಾರೋ, ನೋಟಿಸ್ ಯಾರಿಗೆ ಬಂದಿದೆಯೋ ಅಂಥವ್ರನ್ನು ಭೇಟಿ ಮಾಡಿ ಅವರ ನೋವನ್ನು ಆಲಿಸುವಂತಹ ಒಂದು ಕೆಲಸವನ್ನು ಈ ರೆಬಲ್ಸ್ ಟೀಮ್ ಮಾಡ್ತಾ ಇದೆ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ಮೊದಲ ಹಂತದ ಹೋರಾಟ ಮುಗಿದು ಎರಡನೇ ಹಂತಕ್ಕೆ ಮುಹೂರ್ತ ಇನ್ನೇನು ಫಿಕ್ಸ್ ಮಾಡ್ತಿದ್ದಾರೆ ಭಿನ್ನರ ಬಳಗದವರು BJPಯಲ್ಲಿ. ಬಟ್ ಯಾವ ಹಂತದ ಹೋರಾಟ ಇರುತ್ತೆ, ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲಿ ಇದ್ರ ಬಗ್ಗೆ ಚರ್ಚೆ ಆದರೂ ದೆಹಲಿಗೆ ಹೋಗಿ ಬಂದರೂ ಕೂಡ ಅವರ ಮುನಿಸು ಕಡಿಮೆ ಆಗಿಲ್ವಾ, ಮತ್ತಷ್ಟು ಬಲ ಸಿಗ್ಬೋದಾ ಅಂತ ಇದಾದ್ಮೇಲೆ? ಪ್ರಭು, ಬಿಜೆಪಿ ಭಿನ್ನರ ಬಳಗ ಈಗ ಎರಡನೇ ಹಂತದ ವಕ್ಫ್ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಮೊದಲ ಹಂತದಲ್ಲಿನ ಯಶಸ್ಸು ಹಾಗೆ ಪಕ್ಷದ ಕೇಂದ್ರದ ನಾಯಕರುಗಳ ಅವರಿಗೆ ವರದಿಯನ್ನು ಕೊಟ್ಟು JPC ಮುಂದೆ ಕೂಡ ವರದಿಯನ್ನ ಮಂಡಿಸಿರುವಂತಹ ಬಳಿಕ ಎರಡನೇ ಹಂತದ ಹೋರಾಟವನ್ನು ಅವರು ಮಾಡ್ಲಿಕ್ಕೆ ರೆಡಿ ಆಗ್ತಿದ್ದಾರೆ. ಆ ಹೋರಾಟಕ್ಕೆ ಅಗತ್ಯವಾಗಿರುವಂತಹ ತಯಾರಿಗೆ ಮಾಡಬೇಕಾಗಿರುವಂತಹ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೋಸ್ಕರ ಇವತ್ತು ಸಭೆಯನ್ನು ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಈ ಸಭೆ ನಡೆದಿದ್ದು ಯತ್ನಾಳ್ ಮತ್ತು ಅವರ ತಂಡದ ಪ್ರಮುಖರೆಲ್ಲರೂ ಕೂಡ ಭಾಗವಹಿಸಲಿದ್ದಾರೆ. ಎರಡನೇ ಹಂತದ ಹೋರಾಟದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಿಂದ ಪ್ರವಾಸ ಮುಗಿಸಿರುವಂತಹ ಭಿನ್ನರ ಬಳಗ ಈಗ ಮಧ್ಯ ಕರ್ನಾಟಕ ಭಾಗದಲ್ಲಿ ತನ್ನ ಪ್ರವಾಸವನ್ನ ಆರಂಭಿಸುವುದಕ್ಕೆ ಯೋಚನೆಯನ್ನ ಮಾಡಿದೆ. ಆ ಸಂಬಂಧ ಇವತ್ತು ಪಕ್ಷದ ನಾಯಕರುಗಳಿಂದಲೂ ಕೂಡ ಪರ್ಮಿಷನ್ ಅನ್ನು ಪಡೆದು ಹೋರಾಟ ಮಾಡೋದಕ್ಕಿರುವಂತಹ ಅಗತ್ಯ ಕಾರ್ಯಕ್ರಮಗಳನ್ನ ರೂಪಿಸುವುದಕ್ಕೆ ಸಭೆಯನ್ನ ಕರೆದಿದೆ. ಮೊದಲ ಹಂತದ ಹೋರಾಟದಲ್ಲಿ ಬಹುತೇಕ ಜನಾಭಿಪ್ರಾಯ ಅವರಿಗೆ ಪರವಾಗಿ ಅವರು ಏನು ಚಿಂತನೆ ಮಾಡಿದ್ರು ಅದೇ ರೀತಿ ಸಿಕ್ಕಿರೋದ್ರಿಂದಾಗಿ ಅದನ್ನ ಎರಡನೇ ಹಂತದ ಹೋರಾಟದಲ್ಲೂ ರೂಪಿಸಿಕೊಂಡು ವಕ್ಫ್ನಿಂದಾಗಿ ಸಮಸ್ಯೆಗೆ ಯಾರ್ಯಾರು ಒಳಪಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಪರಿಹಾರವನ್ನು ಕೊಡಿಸುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿ ಪಕ್ಷದ ನಾಯಕರುಗಳು ಕೂಡ ಗಮನಕ್ಕೆ ತಂದು ಅದನ್ನ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಕಾನೂನಾತ್ಮಕ ಹೋರಾಟವನ್ನ ಮಾಡಿ ರಾಜ್ಯ ಸರ್ಕಾರವನ್ನ ಕಟ್ಟಾಕುವ ಪ್ರಯತ್ನವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಹೋರಾಟವನ್ನು ರೂಪಿಸಿದ್ದಾರೆ. ಅದರ ಭಾಗವಾಗಿ ಇವತ್ತು ಸಭೆ ನಡೆಯಲಿದೆ. ಪ್ರಭು, ಅಂದ್ರೆ ರಾಕೇಶ್, ಆರಂಭದಲ್ಲಿ ನಾವು ಗಮನಿಸ್ತಾ ಇದ್ವಿ ಯಾವ ರೀತಿ ಮತ್ತು ವಿಜೇಂದ್ರ ಟೀಮು ಮತ್ತು ಯತ್ನಾಳ್ ಟೀಮ್ ಮಧ್ಯೆ ವಾಕ್ಸಮರ ನೋಡ್ತಾ ಇದ್ವಿ. ಹೈಕಮಾಂಡ್ ಪರ್ಮಿಷನ್ ತೆಗೆದುಕೊಂಡೇ ಬರ್ತೀವಿ, ನಾವು ಕೊಟ್ಟಿದ್ದಾರೆ, ಈ ರೀತಿ ಯತ್ನಾಳ್ ಟೀಮ್ ಹೇಳ್ತಾ ಇತ್ತು. ಅಂದರೆ ಈಗ ಮತ್ತೆ ಅದೇ ರೀತಿಯಾದಂತಹ ಎರಡೂ ಬಣಗಳ ನಡುವಿನ ಆ ಟಾಕ್ ಫೈಟ್ ಜೋರಾಗುತ್ತಾ, ಸ್ವಲ್ಪ ತಣ್ಣಗಾಗ್ಬೋದಾ? ಹೇಗೆ ಸದ್ಯಕ್ಕೆ ಆ ರೀತಿ ಯಾವುದೇ ಬೆಳವಣಿಗೆಗಳು ಕಂಡು ಬರ್ತಾ ಇಲ್ಲ. ಹೋರಾಟವನ್ನ ಪಕ್ಷದ ನೆಲೆಗಟ್ಟಲ್ಲೇ ಮಾಡ್ತೀವಿ ಅನ್ನುವಂತ ಘೋಷಣೆಯನ್ನು ಅವರು ಮಾಡಿರೋದ್ರಿಂದಾಗಿ ಅದಕ್ಕೆ ಯಾವುದೇ ರೀತಿಯ ಪ್ರತಿರೋಧ ವ್ಯಕ್ತವಾಗಿಲ್ಲ. ಇನ್ನು ಈ ತಿಂಗಳ ಅಂತ್ಯಕ್ಕೆ ಬಿಜೆಪಿ ರಾಷ್ಟ್ರೀಯ ನಾಯಕರುಗಳು ಕೂಡ ರಾಜ್ಯಕ್ಕೆ ಬರೋದ್ರಿಂದಾಗಿ ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಒಂದು ಚರ್ಚೆ ನಡೀತದೆ. ಚರ್ಚೆಯ ಬಳಿಕ ಪಕ್ಷದ ನೆಲೆಗಟ್ಟಲ್ಲಿ ಹೋರಾಟವನ್ನ ಮಾಡಬೇಕು ಅನ್ನುವಂತ ಯೋಚನೆ ಏನಿದೆ ಅದಕ್ಕೆ ಎಲ್ಲರೂ ಕೈ ಜೋಡಿಸಿಕೊಂಡು ಮುನ್ನಡೀತಾರೆ ಅನ್ನುವಂಥದ್ದನ್ನ ಭಾವಿಸಲಾಗ್ತಾ ಇದೆ. ಈಗಾಗಲೇ ಒಂದು ಹೆಜ್ಜೆ ಮುಂದೆ ಹೋಗಿರುವಂತಹ ರೆಬೆಲ್ ಟೀಮ್ ತನ್ನ ಹೋರಾಟವನ್ನ ಪಕ್ಷದ ನೆಲೆಗಟ್ಟಲ್ಲೇ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿರೋದ್ರಿಂದಾಗಿ ಯಾವುದೇ ರೀತಿಯಾದಂತಹ ಪ್ರತಿಕೂಲ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ. ಅಂದ್ರೆ ಭಿನ್ನಮತದ ವಿಚಾರದಲ್ಲಿ ಇನ್ನೂ ಕೂಡ ಸಿಗದಿರೋದ್ರಿಂದ ಅದರ ಬಗ್ಗೆ ಕೂಡ ಚರ್ಚೆ ಆಗ್ಬೋದು. ಪ್ರಭು, ಥ್ಯಾಂಕ್ ಯು ರಾಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ.